ಇದು ಸರ್ಕಾರಕ್ಕೆ ಮಾಡಿದ ವಿನಂತಿ. 3 ವರ್ಷಗಳ ಪ್ರೀ ಪ್ರೈಮರಿ ಪೂರ್ಣಗೊಳಿಸಿದ ಮಕ್ಕಳನ್ನು ಮೊದಲ ತರಗತಿಗೆ, ಮೊದಲನೇ ತರಗತಿ ಉತ್ತೀರ್ಣಗೊಳಿಸಬೇಕು ಎಂಬುದು ನಮ್ಮ ಬೇಡಿಕೆ. ಎನ್ಇಪಿ ಭಾಗವಾಗಿ ಜಾರಿಗೆ ತಂದಿರುವ 6 ವರ್ಷದ ವಯೋಮಿತಿ ನಿಯಮದಿಂದ ನಮ್ಮ ಮಕ್ಕಳು ಅರ್ಹರಾಗುತ್ತಿಲ್ಲ. ಕಳೆದ 2 ವರ್ಷಗಳಿಂದ ತುಂಬ ಗೊಂದಲ ಇದೆ. ಏಕೆಂದರೆ ಕಾಂಗ್ರೆಸ್ ಸರ್ಕಾರ ಎನ್ಇಪಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಎಸ್ಸಿಪಿ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ. ಎಸ್ಸಿಪಿ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಅದರಲ್ಲಿ 90 ದಿನಗಳ ಸಡಿಲಿಕೆ ಕೂಡ ಒಳಗೊಂಡಿದೆ. ನಮ್ಮ ವಿನಂತಿ ಏನೆಂದರೆ, ಈ ಬ್ಯಾಚ್ ಮಕ್ಕಳಿಗಾಗಿ ಆ 90 ದಿನಗಳ ಸಡಿಲಿಕೆಯನ್ನು ತ್ವರಿತವಾಗಿ ಜಾರಿಗೆ ತರುವುದು. ಇದರಿಂದ ಹಲವಾರು ಮಕ್ಕಳಿಗೆ ಉಪಯೋಗವಾಗುತ್ತದೆ. ಮುಂದಿನ ವರ್ಷದಿಂದ ಪ್ರಕ್ರಿಯೆಯೂ ಸರಿಯಾಗುತ್ತದೆ. ಎಸ್ಸಿಪಿ ಜಾರಿಗೆ ಬಂದರೂ ಇದೇ ಮಾರ್ಗಸೂಚಿಗಳಂತೆ ಅನುಸರಿಸಬಹುದು. ಸಣ್ಣ ಮಕ್ಕಳಿಗೆ ತರಗತಿ ಮರುಕಳಿಸುವುದು ತುಂಬ ಮಾನಸಿಕ ಒತ್ತಡ ಉಂಟು ಮಾಡುತ್ತದೆ. ಅವರ ಸ್ನೇಹಿತರು ಮುಂದಿನ ತರಗತಿಗೆ ಹೋಗುವುದನ್ನು ನೋಡಿದಾಗ ಅವರಿಗೆ ಬೇಸರವಾಗುತ್ತದೆ. ಈಗಲೇ ಅವರು ಮೊದಲನೇ ತರಗತಿಗೆ ಹೋಗುವುದಕ್ಕೆ ತುಂಬ ಉತ್ಸಾಹದಲ್ಲಿದ್ದಾರೆ. ಹೊಸ ಯೂನಿಫಾರ್ಮ್, ಹೊಸ ವಿಷಯಗಳು, ಹೊಸ ಅನುಭವಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಮಕ್ಕಳನ್ನು ಮರುಕಳಿಸಲು ಹೇಳುವುದು ನಮ್ಮಂತಹ ಪೋಷಕರಿಗೆ ಹೃದಯಭಂಗವಾಗುತ್ತದೆ. ಮಕ್ಕಳಿಗೂ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಸಂಸ್ಥೆಗಳು ಇದನ್ನು ಪರಿಗಣಿಸುತ್ತಿಲ್ಲವೇ? ಸಂಸ್ಥೆಗಳು ತೆರೆದ ಮನಸ್ಸಿನಿಂದ ಹೇಳುತ್ತಿವೆ. ಸರ್ಕಾರ ಅನುಮತಿ ನೀಡಿದರೆ ನಾವು ಸಿದ್ಧ. ಅವರಿಗೆ ಕೂಡ ಮಕ್ಕಳನ್ನು ಮರುಕಳಿಸಲು ಇಷ್ಟವಿಲ್ಲ. ಮಕ್ಕಳು ಚೆನ್ನಾಗಿ ಕಲಿಯುತ್ತಿರುವುದನ್ನು ಅವರು ತಿಳಿದಿದ್ದಾರೆ. ಅವರು ನಮ್ಮೊಂದಿಗೆ ಸಂಪೂರ್ಣ ಸಹಾನುಭೂತಿ ಹೊಂದಿದ್ದಾರೆ. ಆದ್ದರಿಂದ ಸರ್ಕಾರವು ಆ ಒಂದು ನಿಯಮವನ್ನು ಶೀಘ್ರವಾಗಿ ಜಾರಿಗೆ ತಂದು ಮಕ್ಕಳಿಗೆ ಸಹಾಯ ಮಾಡಬೇಕೆಂದು ನಮ್ಮ ವಿನಂತಿ.